ಇದೇ ಕಾರಣಕ್ಕೆ ನಾನು ಕೂಡ ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ದು. ಈ ಎಲ್ಲ ಅಂಶಗಳು ರಾಜ್ಯದಲ್ಲಿ ಚರ್ಚೆ ಆಗಬೇಕು. ಯಾರ್ಯಾರು ಜನಸಂಘದ ಕಾಲದಿಂದನೂ ಕೂಡ ಈ ಪಕ್ಷವನ್ನು ಬೆಳೆಸಬೇಕು, ಹಿಂದುತ್ವಕ್ಕೆ ರಾಷ್ಟ್ರೀಯತೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಪ್ರಯತ್ನ ಮಾಡಿದರೋ ಅವರೆಲ್ಲರ ತಪಸ್ಸು ಇವತ್ತು ಒಂದು ಕುಟುಂಬದ ಕೈಯಲ್ಲಿ ಸಿಕ್ಕೊಂಡು ರಾಷ್ಟ್ರೀಯತೆಗೂ ಬೆಲೆ ಇಲ್ದಂಗಾಗಿದೆ, ಪಕ್ಷದ ನಿಷ್ಠೆಗೂ ಬೆಲೆ ಇಲ್ದಂಗಾಗಿದೆ ಈ ಪಕ್ಷದಲ್ಲಿ. ಹೀಗಾಗಿ ನಾನು ನೇರವಾಗಿ ವಿಧಾನ ಪರಿಷತ್ತಿನ ಈ ಚುನಾವಣೆಯಲ್ಲಿ ಅನೇಕರು ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ರಘುಪತಿ ಭಟ್ರವ್ರಿಗೆ ಗೆಲ್ಸೋದಕ್ಕೆ ಅವ್ರು ಗೆಲ್ತಾರೆ ಕೂಡ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಕೆಲವರು ಇಲ್ಲ, ನಾವು ಸ್ವಲ್ಪ ಹಿಂಭಾಗದಿಂದ ಕೆಲಸ ಮಾಡ್ತೇವೆ, ಕೆಲವು ನಮಗೆ ಭಯ ಇದೆ, ಪಕ್ಷದವ್ರು ಕೆಲವರು ಬೇಡ ಅಂತ ಹೇಳ್ತಾ ಇದ್ದಾರೆ, ಈ ಮಾತು ಆಡ್ತಾ ಇದ್ದಾರೆ. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮತ್ತು ಅಲ್ಲೇ ಪಕ್ಷದಲ್ಲೇ ಕೆಲಸ ಮಾಡ್ತಿರ್ತೀವಿ, ಅಲ್ಲಿರ್ತೀವಿ, ರಘುಪತಿ ಭಟ್ಗೆ ಓಟ್ ಕೊಡ್ತೀವಿ, ಓಟ್ ಗೆಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ಕೂಡ ಅನೇಕರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ನಾವು ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅನ್ನೋ ಮಾತು ಹೇಳ್ತಿದ್ದಾರೆ. ನಾನು ಅದಕ್ಕೋಸ್ಕರ ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅಂತ ಹೇಳೋರಿಗೆ ನಾನೊಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೇನೆ. ನಾವು ನೀವು ಎಲ್ಲ ಭಾರತೀಯ ಜನತಾ ಪಾರ್ಟಿಲಿ ಕೆಲಸ ಮಾಡೋಂಥ ಉದ್ದೇಶ ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಕೊಡೋದಕ್ಕೆ, ಆ ಕುಟುಂಬದವರು ಯಾರನ್ನ ಅಭ್ಯರ್ಥಿ ಅಂತ ತೀರ್ಮಾನ ಮಾಡ್ತಾರೋ ಕಣ್ಮುಚ್ಚಿಕೊಂಡು ಕುರುಡರಾಗಿ ಅವರು ಬೆಂಬಲ ಕೊಡಬೇಕಾ? ಅವರು ಜಾತಿವಾದಿಗಳಾಗಿರಲಿ, ರಾಷ್ಟ್ರೀಯ ಹಿತಚಿಂತನೆಗೆ ದೂರ ಆಗಿದ್ದರೂ ಪರವಾಗಿಲ್ಲ, ನಾವು ಒಟ್ಟಾರೆ ಪಕ್ಷಕ್ಕೆ ಓಟ್ ಕೊಡ್ತೇವೆ ಅನ್ನೋಂಥ ಕೆಲಸ ಮಾಡ್ತೇವೆ ಅನ್ನೋಂಥ ಮಾನದಂಡ ಸರಿನಾ? ಇದು ನಾನು ಯಾರು ಯಡಿಯೂರಪ್ಪನವ್ರು ನಿಲ್ಲಿಸಿರೋಂಥ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೋ ಅನ್ನೋವ್ರ ನೇರ ಪ್ರಶ್ನೆ ಇದು. ನಿಮ್ಮ ವಿಚಾರ, ನಿಮ್ಮ ಸಿದ್ಧಾಂತ ಇದಲ್ಲ. ಹಿಂದುತ್ವ ಬಿಟ್ಟು ಜಾತಿ ಕಡೆ ಹೋಗ್ತೀರಾ ನೀವು? ರಘುಪತಿ ಭಟ್ ಅಂತ ನಿಷ್ಠಾವಂತ ಕಾರ್ಯಕರ್ತನ ಮೂಲೆ ಗುಂಪು ಮಾಡಿ ಧನಂಜಯ ಸರ್ಜಿ ಅನ್ನೋಂಥ ಒಬ್ಬ ಅಭ್ಯರ್ಥಿನ ನಿಲ್ಲಿಸೋದಕ್ಕೆ ಕಾರಣ ಏನು? ಇದು ಯಡಿಯೂರಪ್ಪನವ್ರು ಹೇಳಬೇಕು, ಯಡಿಯೂರಪ್ಪನವ್ರ ಮಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಬೇಕು.